Hello everyone, welcome back to my channel, The Learner's Lab. In this video, we are going to learn Kannada grammar part 2. ಇಲ್ಲಿ ನಾನು ಸ್ವಲ್ಪ ವಿರುದ್ಧ ಪದಗಳನ್ನು ಕೊಟ್ಟಿದ್ದೇನೆ, ಅಂದರೆ ಆಪೋಸಿಟ್ಸ್. ಅದೇ ಥರನೇ ಸಮಾಸಗಳು, ತತ್ಪುರುಷ ಸಮಾಸ, ಬಹುವೀರಿ ಸಮಾಸ, ಕರ್ಮಧಾರೆಯ ಸಮಾಸ ಇವುಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ನಿಮಗೆ ಯಾವುದಾದ್ರೂ ಇದರಲ್ಲಿ ಅರ್ಥ ಆಗದೇ ಇದ್ದರೆ ಅಥವಾ ಓದಲಿಕ್ಕೆ ಕಷ್ಟ ಆಗೋದಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಅದನ್ನು ನಾನು ಸಾಲ್ವ್ ಮಾಡ್ತೇನೆ. ಅದೇ ಥರ ಸಂಧಿಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳು, ಕನ್ನಡ ಸಂಧಿಯ ವಿಧಗಳು ಮತ್ತು ಸಂಸ್ಕೃತ ಸಂಧಿಯ ವಿಧಗಳನ್ನು ಕೊಟ್ಟಿದ್ದೇನೆ. ತತ್ಸಮ ತದ್ಭವಗಳನ್ನು ಕೂಡ ಸ್ವಲ್ಪ ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಅದೇ ಥರ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ಇಲ್ಲಿ ಉದಾಹರಣೆ ಸಹಿತ ನಿಮಗೆ ವಿವರಿಸಿದ್ದೇನೆ. If you find this video helpful, please subscribe to my channel and stay connected for more learning videos. Thank you.